ಫುಲ್ ವಿಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕುರುಕ್ಷೇತ್ರದ ಬಗ್ಗೆ ಬೇಸರಗೊಂಡಿದ್ದಾರೆ ನಟ ದರ್ಶನ್. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ 50ನೇ ಚಿತ್ರ ಎಂದು ಹೇಳಲಾಗ್ತಿರುವಂಥ ಕುರುಕ್ಷೇತ್ರ ಹಲವು ವಿಚಾರಗಳಿಗೆ ಸುದ್ದಿ ಆಗ್ತಿರುವಂಥದ್ದು. ಒಬ್ಬೊಬ್ಬರೇ ಕಲಾವಿದರನ್ನು ಆಯ್ಕೆ ಮಾಡ್ತಿರುವಂಥ ಚಿತ್ರತಂಡ ಜುಲೈ 23ರಂದು ಸಿನಿಮಾವನ್ನು ಶುರು ಮಾಡುವ ತಯಾರಿಯಲ್ಲಿರುವಂಥದ್ದು. ಹೀಗಿರುವಾಗ ಕುರುಕ್ಷೇತ್ರದ ನಾಯಕ ದರ್ಶನ್ ಬೇಸರ ಮಾಡಿಕೊಂಡಿದ್ದಾರೆ ಎಂಬ ಸುದ್ದಿ ಈಗ ಕೇಳಿಬರ್ತಾ ಇರುವಂಥದ್ದು. ಕುರುಕ್ಷೇತ್ರ ಚಿತ್ರದಲ್ಲಿ ದುರ್ಯೋಧನ ಪಾತ್ರವನ್ನು ದರ್ಶನ್ ನಿರ್ವಹಿಸ್ತಾ ಇದ್ದಾರೆ ಎಂಬ ಸುದ್ದಿಯನ್ನು ಬಿಟ್ಟರೆ ದರ್ಶನ್ ಅವರ ಕಡೆಯಿಂದ ಬೇರೆ ಯಾವ ವಿಷಯವೂ ಕೂಡ ಬಹಿರಂಗವಾಗಿಲ್ಲ. ಈಗ ಕುರುಕ್ಷೇತ್ರದ ಕೆಲ ವಿಚಾರಗಳ ಬಗ್ಗೆ ದಾಸ ಮುನಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿರುವಂಥದ್ದು. ಹೀಗಾಗಿ ಕನ್ನಡದ ಬಹುನಿರೀಕ್ಷಿತ ಕುರುಕ್ಷೇತ್ರ ಚಿತ್ರದಿಂದ ದರ್ಶನ್ ಹೊರಗೆ ಬರ್ತಿದ್ದಾರೆ ಎಂಬ ಸುದ್ದಿಗಳು ಗಾಂಧಿನಗರದಲ್ಲಿ ಗಿರಿಗಿಟ್ಲೆ ಹೊಡ್ತಾ ಇರುವಂಥದ್ದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯವೆಂಬುದು ಚಿತ್ರತಂಡವೇ ಹೇಳಬೇಕಾಗಿದೆ. ಈ ಅಂತೆಕಂತೆಗಳ ನಡುವೆ ಕುರುಕ್ಷೇತ್ರ ಚಿತ್ರದ ಪ್ರೀ ಪ್ರೊಡಕ್ಷನ್ ಜೋರಾಗಿ ನಡೀತಾ ಇದೆ. ಈಗಾಗಲೇ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರು ಚಿತ್ರಕ್ಕಾಗಿ ಹಾಡುಗಳನ್ನ ಸಂಯೋಜಿಸ್ತಾ ಇದ್ದಾರಂತ. ಈಗ ಆಯ್ಕೆ ಮಾಡಿಕೊಂಡಿರುವಂತಹ ಕಲಾವಿದರ ಜೊತೆ ಮತ್ತಷ್ಟು ಕಲಾವಿದರ ಹುಡುಕಾಟದಲ್ಲಿ ಚಿತ್ರತಂಡ ತೊಡಕೊಂಡಿರುವಂತದ್ದು. ಕುರುಕ್ಷೇತ್ರದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ದುರ್ಯೋಧನ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಕರ್ಣನ ಪಾತ್ರವನ್ನು ನಿರ್ವಹಿಸುವ ಮೂಲಕ ದ್ವಿಪಾತ್ರವನ್ನ ಮಾಡಿದ್ದಾರೆ ಎಂದು ಸುದ್ದಿ ಕೇಳಿಬರ್ತಿರುವಂತದ್ದು. ದರ್ಶನ್ ಕುರುಕ್ಷೇತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಶ್ರೀಕೃಷ್ಣನ ಪಾತ್ರವನ್ನ ನಿರ್ವಹಿಸಲಿದ್ದಾರೆ. ಇದಕ್ಕಾಗಿ ಪೂರ್ವತಾರಿಯನ್ನ ಕೂಡ ಜೋರಾಗಿ ನಡೀತಾ ಇದೆಯಂತ. ಹಾಗಾದ್ರೆ ಇತರ ಕಲಾವಿದರು ಯಾರ್ಯಾರು ಅಂತ ನೋಡಿದ್ರೆ ಹಿರಿಯ ನಟ ಶ್ರೀನಿವಾಸ ಮೂರ್ತಿ ಅವರು ದ್ರೋಣಾಚಾರ್ಯರಾಗಿ ಬಣ್ಣ ಹಚ್ಚಿದ್ರೆ ಪ್ರಣಯರಾಜ ಶ್ರೀನಾಥ್ ಅವರು ಧೃತರಾಷ್ಟ್ರನ ಪಾತ್ರವನ್ನ ಮಾಡ್ತಾ ಇರುವಂತದ್ದು. ಇಷ್ಟು ಪಾತ್ರವನ್ನ ಬಿಟ್ಟರೆ ಬೇರೆ ಯಾವ ಪಾತ್ರಗಳು ಕೂಡ ಅಂತಿಮವಾಗಿಲ್ಲ ಅಂತ ಹೇಳಲಾಗ್ತಿರುವಂತದ್ದು. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮಗೆ ಅಂದ್ರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಫುಲ್ ವಿಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.